ಶ್ರೀ ಗುರುಭ್ಯೋ ನಮಃ. ಶ್ರೀ ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರ ಶ್ಲೋಕ 22. ಪ್ರಣಮ್ಯ ಸಕೃತ್ಪಾದಯೋಸ್ತೆ ಪತಿತ್ವಾ ಪ್ರಸಾದ್ಯ ಪ್ರಭೋ ಪ್ರಾರ್ಥಯೇನೇಕವಾರಂ ನ ವಕ್ತುಂ ಕ್ಷಮೋಹಂ ತದಾನೀಂ ಕೃಪಾಬ್ಧೇ ನ ಕಾರ್ಯಾಂತಕಾಲೇ ಮನಾಗಪ್ಯುಪೇಕ್ಷಾ. ಮತ್ತೊಂದು ಪ್ರಾರ್ಥನೆ, ಮೂರನೇ ಪ್ರಾರ್ಥನೆ. ಮರಣಕಾಲದ ಸಮಯದಲ್ಲಿ ನನ್ನನ್ನು ಕಡೆಗಣಿಸಬೇಡ, ನನ್ನ ಮೇಲೆ ಗಮನ ಹರಿಸು ಭಗವಂತ ಅಂತ ಪ್ರಾರ್ಥನೆ. ಮನಾಗಪಿ ಉಪೇಕ್ಷಾ ನ, ಮನಾಗಪಿ ಕಿಂಚಿತ್ತು ಎಳ್ಳಷ್ಟು ನನ್ನ ಕಡೆ ಇವನು ಸರಿ ಇಲ್ಲ, ಇದು ಬೇಡ. ಉಪೇಕ್ಷಾ, ಅಪೇಕ್ಷಾ ಅನ್ನುವಂಥ ಒಂದು ಪದ ಇದೆ, ಉಪೇಕ್ಷಾ ಅಂತಿದೆ. ಅಪೇಕ್ಷಾ ಅಂದರೆ ಕಾಯುವಂಥದ್ದು, ವೆಯ್ಟಿಂಗ್. ಉಪೇಕ್ಷಾ ಅಂದರೆ ತಳ್ಳಿ ಹಾಕುವಂಥದ್ದು, ಇಗ್ನೋರ್ ಮಾಡುವಂಥದ್ದು. ಶಿವಾನಂದ ಲಹರಿಯಲ್ಲೂ ಬರುತ್ತೆ, ಉಪೇಕ್ಷಾನೋ ಚೇತ್ ಕಿಂ ಅಂತ ಶುರುವಾಗುತ್ತೆ. ಸುಬ್ರಹ್ಮಣ್ಯ ಸ್ವಾಮಿ, ಮನಸ್ಸಿನಲ್ಲಿ ಎಳ್ಳಷ್ಟಿಯೂ ನನ್ನ ಮೇಲೆ ನಿನಗೆ ಉಪೇಕ್ಷೆ ಬೇಡ, ನನ್ನನ್ನು ಕಾಪಾಡಬೇಕು. ಯಾಕಂದರೆ ಇನ್ನು ಕೃಪಾಬ್ಧೆ ಸಂಬೋಧನ, 2 ಸಂಬೋಧನ ಇದೆ ಈ ಶ್ಲೋಕದಲ್ಲಿ. ಹೇ ಪ್ರಭೋ ಎರಡನೇ ಸಾಲ 2ನೇ ಪದ, 3ನೇ ಸಾಲಿನ 4ನೇ ಪದ ಮತ್ತೆ ಸಂಬೋಧನ. ಹೇ ಪ್ರಭೋ, ಹೇ ಕೃಪಾಬ್ಧೆ. ಕೃಪವೇ, ಕಂಪ್ಯಾಷನ್. ಅಬ್ಧೇ ಅಂದರೆ ಸಮುದ್ರ, ಸಮುದ್ರದಂತೆ ನಿನ್ನ ಕರುಣೆ ಇದೆ. ಆದ್ದರಿಂದ ನನ್ನ ಮೇಲೆ ಉಪೇಕ್ಷಾ ಬೇಡ ಪ್ರಭೋ, ಎಲ್ಲವನ್ನು ಆಳುವಂತಹ ಶಕ್ತಿ ನಿನಗಿದೆ. ಹೇ ಪ್ರಭೋ, ಅಸಕೃತ್ ಮೊದಲನೇ ಸಾಲು, ಅಸಕೃತ್. ಸಕೃತ್ ಅಂದರೆ ಒಂದ್ಸತಿ, ಅಸಕೃತ್ ಅಂದರೆ ಮತ್ತೆ ಏನು ಮಾಡ್ತೀನಿ? ತೇ ಪಾದಯೋಹೋ ಪತಿತ್ವ, ಹಲವಾರು ಸತಿ, ಅನೇಕ ಸತಿ, ಲೆಕ್ಕವಿಲ್ಲದರಷ್ಟು ಸತಿ ನಿನ್ನ ಪಾದಕ್ಕೆ ನಮಸ್ಕಾರ ಮಾಡ್ತೀನಿ. ಅಂದರೆ ನಾವು ಭಗವಂತನಿಗೆ ಎಷ್ಟು ನಮಸ್ಕಾರ ಹಾಕ್ತೆ ಅಂತ ಕೇಳಬಾರ್ದು ನಾವು. ಯಾಕಂದರೆ ನಾವು ಮಾಡಿರುವಂತಹ ಗೊತ್ತೋ ಗೊತ್ತಿಲ್ಲದೆ ತಪ್ಪಿಗೆ ಕ್ಷಮೆಯಾಚನೆ ಮಾಡಬೇಕು ಅಂತ ನಮಸ್ಕಾರ ಮಾಡ್ತಾ ಇರಬೇಕು. ತಪ್ಪು ಮಾಡಿದ ಮೇಲೆ ತಿಳಿದುಕೊಂಡು ಆ ತಪ್ಪುವನ್ನು ಮಾಡಬಾರ್ದು, ಪ್ರಾಯಶ್ಚಿತ್ತ ರೀತಿಯಾಗಿ ನಮಸ್ಕಾರ ಮಾಡ್ತಾ ಇರಬೇಕು ಭಗವಂತನಿಗೆ. ಪತಿತ್ವ ಪ್ರಣಮ್ಯ, ಸಕೃತ ಒಂದ್ಸತಿ ಅಂದೆ, ಅಸಕೃತ ನಮಸ್ಕಾರ ಮಾಡ್ತಾ ಇರ್ಬೇಕು. ಯಾಕೆ? ನಿನ್ನನ್ನು ತೃಪ್ತಿಪಡಿಸೋದಕ್ಕೆ. ಪ್ರಸಾದ್ಯ, ಟು ಪ್ಲೀಸ್ ಯು ಐ ಡೂ ಲಾಟ್ ಆಫ್ ನಮಸ್ಕಾರ. ಪ್ರಾರ್ಥಯೇ ಅನೇಕವಾರಂ, ಮತ್ತು ಪ್ರಾರ್ಥನೆಯನ್ನು ಮಾಡ್ತೀನಿ. ಯಾವ ಪ್ರಾರ್ಥನೆ? ನೆನ್ನೆ ನೋಡಿದ್ವಲ್ಲ, ಲೌಕಿಕದ ಅರ್ಥಕಾಮ ಪ್ರಾರ್ಥನೆಯನ್ನು ಕೇಳಲ್ಲ. ನಾನು ನಮಸ್ಕಾರ ಮಾಡ್ತಾ ಇರೋದು ನಿನ್ನ ಪಾದಕ್ಕೆ, ಮತ್ತು ನಿನ್ನ ಪ್ರಾರ್ಥನೆ ಮಾಡ್ತಿರೋದು ಯಾತಕ್ಕೆ? ನ ವಕ್ತುಂ ಕ್ಷಮೋಹಂ ತದಾನೀಂ. ತದಾನೀಂ ಅಂದರೆ ಮರಣ ಸಮಯ ಬಂದಾಗ ನನಗೆ ಮಾತಾಡುವಂತಹ ಶಕ್ತಿ ಇರೋದಿಲ್ಲ. ನ ವಕ್ತುಂ ಕ್ಷಮೋಹಂ, ಇಂದ್ರಿಯಗಳೆಲ್ಲ ನಶಿಸಿ ಹೋಗಿರುತ್ತೆ. ಆ ಸಮಯದಲ್ಲಿ ನನ್ನ ಮೇಲೆ ಉಪೇಕ್ಷಾ ಬೇಡ, ನನ್ನನ್ನು ಇಗ್ನೋರ್ ಮಾಡಬೇಡ. ಹಲವಾರು ಜೀವರಿದ್ದಾರೆ ನನಗೆ ನೋಡ್ಕೊಳ್ಳೋಕ್ಕೆ, ಅವ್ರದ್ದೆಲ್ಲ ಪ್ರಾರಬ್ಧ ಕರ್ಮವನ್ನೆಲ್ಲ ನೋಡ್ಕೊಳ್ಬೇಕು. ಇವನನ್ನು ತಳ್ಳ ಹಾಕೋಣ, ಇವನು ಯಮಲೋಕ ಕಳಿಸ್ಬಿಡೋಣ, ಅವನು ನೋಡ್ಕೊಳ್ಳಿ. ಆ ಪ್ರಾಕ್ಸಿತನ ಮಾಡಬೇಡ, ನೀನೇ ನನ್ನ ನೋಡ್ಕೊಳ್ಬೇಕು. ಆಗ ನೋಡ್ಕೊಳ್ಳೋದಕ್ಕೆ ಈಗಲೇ ನಿನಗೆ ಪ್ರಾರ್ಥನೆಯನ್ನು ಅನೇಕ ಬಾರಿ ಮಾಡ್ತಿದ್ದೀನಿ, ಅನೇಕ ಬಾರಿ ನಮಸ್ಕಾರವನ್ನು ಮಾಡ್ತಿದ್ದೀನಿ. ಅದನ್ನೆಲ್ಲ ನ ಕಾರ್ಯಾಂತಕಾಲೇ ಮನಾಗಪ್ಯುಪೇಕ್ಷ, ಪ್ರಾಣ ಹೋಗುವಂತಹ ಸಮಯದಲ್ಲಿ, ಕಾರ್ಯಾಂತಕಾಲೇ, ಅಂತಕಾಲ ಅಂದರೆ ಮರಣದ ಸಮಯ. ಈ ಹುಟ್ಟಿನಿಂದ ಮರಣದವರೆಗೂ ಈ ಜೀವನದ ಕಾರ್ಯ ನಡೀತಲ್ಲ, ಆಗ ನ ಉಪೇಕ್ಷಾ ಮನಾಗಪಿ, ಕಿಂಚಿತ್ತು ನೀನು ಅಲಕ್ಷ್ಯವನ್ನು ಮಾಡಬಾರ್ದು. ಆದ್ದರಿಂದ ಪ್ರಾರ್ಥನೆಯನ್ನು ಮುಂದವಾಗಿಯೇ ಮಾಡ್ತಾಯಿದ್ದೀನಿ. ದಯವಿಟ್ಟು ನನ್ನನ್ನು ಕಾಪಾಡಬೇಕು, ಈ ಯಮದೂತರಿಂದ ಕಾಪಾಡಬೇಕು, ಒಳ್ಳೆ ಪ್ರಾರಬ್ಧ ಕರ್ಮವನ್ನು ಮುಂದಿನ ಜನ್ಮಕ್ಕೆ ಕೊಡಬೇಕು, ಅದು ಹೇಳಿ ನಾನು ಆಚರಿಸ್ತಾ ಇದ್ದೀನಿ. ಆ ರೀತಿಯಾಗಿ ಅನೇಕ ಬಾರಿ ಭಗವಂತನಿಗೆ ನಮಸ್ಕಾರ ಮಾಡ್ತಾ ಇರಬೇಕು. ಯಾಕೆ ಮಾಡಿದೆ ಅಂತ ಕೇಳಬಾರ್ದು, ಶಕ್ತಿ ಇದ್ದಷ್ಟು ಭಗವಂತನಿಗೆ ನಮಸ್ಕಾರ ಮಾಡಬೇಕು ಚಿಕ್ಕ ವಯಸ್ಸಲ್ಲಿ. ಆಮೇಲೆ ವಯಸ್ಸಾಗ್ತಾ ಇದ್ದಾಗ ಮೈಕೈ ಎಲ್ಲ ನೋವಿದ್ದಾಗ ಮಾನಸಿಕವಾಗಿ ನಮಸ್ಕಾರ ಮಾಡಬೇಕು. ವಯಸ್ಸಾದ ಮೇಲೆ ನಮಸ್ಕಾರ ಮಾಡ್ತೀನಿ ಅಂತ ಅಂದ್ಕೊಳ್ಬಾರ್ದು. ಚಿಕ್ಕ ವಯಸ್ಸಲ್ಲಿ ಅದಕ್ಕೆಲ್ಲ ಚಿಕ್ಕ ವಯಸ್ಸಲ್ಲಿ ಮುಗಿಸ್ಬಿಡ್ಬೇಕು.
ವಯಸ್ಸಾದ ಮೇಲೆ ಎಲ್ಲ ಮಾನಸಿಕವಾಗಿ ಮಾಡಬೇಕು. ಆ ರೀತಿಯಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಜೀವ ಹೋಗುವಂತಹ ಸಮಯದಲ್ಲಿ ಆ ಭಗವಂತ ಎಲ್ಲ ನಮ್ಮ ಅಕೌಂಟ್ಸ್ ಎಲ್ಲ ನೋಡಿ ನಮಗೆ ಆರಾಮಾಗಿ ಈ ಶರೀರದಿಂದ ಜೀವ ಬಿಡುವಂತಹ ರೀತಿಯಲ್ಲಿ ಅವನ ಆಶೀರ್ವಾದ ಮಾಡಿದರೆ ಅದೇ ನಮಗೆ ನಿಜವಾದ ಕೃಪೆ. ಹರಿ ಓಂ.